ನಮಸ್ಕಾರ ಎಲ್ಲರಿಗೂ. ಯಾವಾಗಲೂ ಒಂದೇ ರೀತಿ ಚಟ್ನಿ ಮಾಡಿ ಬೇಜಾರಾಗಿತ್ತಂದ್ರೆ ಒಂದ್ಸಲ ಈ ವಿಡಿಯೋನ ನೋಡಿಬಿಟ್ಟು ಈ ಚಟ್ನಿ ರೆಸಿಪಿನ ಟ್ರೈ ಮಾಡಿರಿ. ಭಾಳ ಅಂದ್ರೆ ಭಾಳ ಸೂಪರಾಗಿರ್ತೈತಿ. ದೋಸೆ, ಇಡ್ಲಿ, ಚಪಾತಿ, ಪೂರಿ, ಬಿಸಿ ಬಿಸಿ ಅನ್ನಕ್ಕೆ ಒಂದು ಸೂಪರಾಗಿರೋಂಥ ಕಾಂಬಿನೇಷನ್ ಅಂತ ಹೇಳ್ಬೋದು ರೀ. ಬರೀ ಹಾಗಿದ್ರೆ ಈ ಚಟ್ನಿ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ. ಮೊದಲಿಗೆ ಇಲ್ಲಿ ಒಂದು ಕಡಾಯಿನ ಇಟ್ಕೊಂಡ್ರೆ ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು 1/4 ಕಪ್ ಆಗುವಷ್ಟು ಅಂದ್ರೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಶೇಂಗಾನ ಹಾಕ್ಕೊಳ್ಬೇಕಾಗ್ತೈತೆ ರೀ. ಶೇಂಗಾನ ಚಲೋ ತಂಗ ಫ್ರೈ ಮಾಡಿಕೊಡ್ರಿ. ಈಗ ನೋಡಿರಿ, ಶೇಂಗಾ ಎಲ್ಲ ಸ್ವಲ್ಪ ಫ್ರೈ ಆಗ್ಯಾವ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, 1 ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಕೇನಿ. ಈಗ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಮತ್ತು ಒಂದು 4 ಹಸಿಮೆಣ್ಸಿಕಾಯಿ, ಒಂದು 3 ಒಣಮೆಣ್ಸಿಕಾಯಿ ತೊಗೊಂಡ್ರಿ. ಹಂಗೆ ಸ್ವಲ್ಪ ಕರಿಬೇವು, ಒಂದು ಅರ್ಧ ಇಂಚ್ ಆಗುವಷ್ಟು ಹಸಿ ಶುಂಠಿ ತೊಗೊಂಡನಿ, ಒಂದು 7 ರಿಂದ 8 ಬೆಳ್ಳುಳ್ಳಿ ಹೆಸಳು, ಒಂದು ಅರ್ಧ ಕಪ್ ಆಗುವಷ್ಟು ಫ್ರೆಶ್ ಆಗಿರೋಂಥ ಕಾಯಿ ತೊಗೊಳ್ಬೇಕಾಗ್ತೈತೆ ರೀ. ಈಗ ಚಟ್ನಿ ಕ್ವಾಂಟಿಟಿ ಏನು ತೋರ್ಸತ್ತನಲ್ರಿ, ಇದು ಒಂದು 4 ರಿಂದ 5 ಜನಕ್ಕೆ ಸಾಕಾಗ್ತೈತಿ. ನೀವು ಎಷ್ಟು ಜನ ಅದಿರ ಅಂಥೇಳಿ ನೋಡ್ಕೊಂಬಿಟ್ಟು ಇಂಗ್ರೀಡಿಯೆಂಟ್ಸ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ರೀ. ಈಗ ಇದನ್ನು ಸೇರ್ಸಾತನ ನೋಡಿರಿ ಕಡಾಯಿ ಒಳಗೆ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಅರ್ಧ ಟೊಮ್ಯಾಟೊನ ಸೇರಿಸ್ಕೊಳತ್ತೀನಿ. ಕೊತ್ತಂಬರಿ ಜಾಸ್ತಿ ಹಾಕಬೇಡ್ರಿ, ಸ್ವಲ್ಪ ಆದ್ರೆ ಸಾಕು. ಈಗ ಇದನ್ನೆಲ್ಲನೂ ಚಲೋ ತಂಗ ಫ್ರೈ ಮಾಡ್ಕೊಳ್ಬೇಕು ರೀ. ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊದು ಪೂರ್ತಿ ಎಲ್ಲ ಹಸಿ ವಾಸನೆ ಹೋಗಬೇಕು ಮತ್ತು ಚಲೋ ತಂಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಫ್ರೈ ಆಗಬೇಕು ರೀ. ಸ್ವಲ್ಪನೂ ಹಸಿ ವಾಸನೆ ಉಳಿಬಾರ್ದು, ಅಂದ್ರೆ ಈ ಚಟ್ನಿ ಟೇಸ್ಟ್ ಸೂಪರಾಗಿ ಬರ್ತೈತೆ ಅಂತ ಹೇಳ್ಬೋದು ರೀ. ಈಗ ನೋಡ್ತಿರ್ಬೋದು ರೀ, ಪೂರ್ತಿ ಎಲ್ಲನೂ ಚಲೋ ತಂಗ ಫ್ರೈ ಮಾಡ್ಕೊಂಡನಿ. ಆದಷ್ಟು ಲೋ ಫ್ಲೇಮ್ ಇಟ್ಟು ಫ್ರೈ ಮಾಡಿದ್ರೆ ಚಲೋ ರೀ. ಈಗ ಇದು ಪೂರ್ತಿ ಎಲ್ಲನೂ ಫ್ರೈ ಆಗೈತೆ ನೋಡಿರಿ. ಈಗ ನೋಡ್ತಿರ್ಬೋದು ರೀ, ಪೂರ್ತಿ ಎಲ್ಲ ಟೊಮ್ಯಾಟೊ ಉಳ್ಳಾಗಡ್ಡಿ ಎಲ್ಲ ಸಾಫ್ಟ್ ಆಗ್ಯಾವ. ಈಗ ಇದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದು ತಣ್ಣಗಾಗಕ್ಕೆ ಬಿಡಬೇಕಾಗ್ತೈತೆ ರೀ. ಇದು ಪೂರ್ತಿ ಎಲ್ಲನೂ ತಣ್ಣಗಾದ್ಮೇಲೆ ಇದನ್ನು ರುಬ್ಕೊಳ್ಬೇಕಾಗ್ತೈತಿ. ಸ್ವಲ್ಪ ಬಿಸಿ ಇದ್ದಾಗ ರುಬ್ಕೊಳ್ಬೇಡ್ರಿ. ಈಗ ನೋಡಿರಿ, ಇದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಕೆಳಗೆ ಇಳಿಸಿಟ್ಟೇನೆ ಆರಕ್ಕೆ. ಇದೆಲ್ಲ ಪೂರ್ತಿ ಆರಿದ ಮೇಲೆ ಇದನ್ನು ನಾನು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳ್ತೇನೆ ರೀ. ಈಗ ನೋಡಿರಿ, ಇದು ಪೂರ್ತಿ ಎಲ್ಲ ತಣ್ಣಗಾಗೈತಿ. ಈಗ ಇದಕ್ಕೆ ನಾನು ಇನ್ನೂ ಉಪ್ಪು ಸೇರಿಸಿಲ್ಲ ರೀ. ಈಗ ಇದನ್ನು ರುಬ್ಬೋ ಹೊತ್ನಾಗ ನಾನು ಉಪ್ಪನ್ನ ಸೇರಿಸ್ಕೊಳತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೇನೆ. ಹಂಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊಳ್ಬೇಕಾಗ್ತೈತಿ. ಈಗ ಇದು ಪೂರ್ತಿ ನೈಸಾಗಿ ರುಬ್ಕೊಂಡನು ನೋಡಿರಿ. ನಾನಿಲ್ಲ ಆಲ್ಮೋಸ್ಟ್ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡನಿ. ನಿಮ್ಗೆ ಚಟ್ನಿ ಎಷ್ಟು ಗಟ್ಟಿ ಬೇಕು, ಎಷ್ಟು ತೆಳು ಬೇಕು ಅಂಥೇಳಿ ನೋಡ್ಕೊಂಬಿಟ್ಟು ಸೇರಿಸ್ಕೊಡ್ರಿ. ಕೆಲವೊಬ್ಬರಿಗೆ ಗಟ್ಟಿ ಚಟ್ನಿ ಇಷ್ಟ ಆಗ್ತೈತಿ, ಕೆಲವೊಬ್ಬರಿಗೆ ಸ್ವಲ್ಪ ಚಟ್ನಿ ತೆಳುವಾಗಿದ್ರೇ ಇಷ್ಟ ಆಗ್ತೈತಿ. ಈಗ ಇದನ್ನು ನೀವು ಹಂಗನೂ ತಿನ್ಬೋದು ರೀ, ಇಲ್ಲಾಂದ್ರೆ ಒಗ್ಗರಣೆ ಮಾಡ್ಕೊಂಡು ತಿನ್ಬೋದು. ಕೆಲವ್ರಿಗೆ ಒಗ್ಗರಣೆ ಇಷ್ಟ ಆಗ್ತೈತಿ, ಕೆಲವೊಬ್ಬರಿಗೆ ಇಲ್ಲ. ನಾನಿಲ್ಲೇ ಒಗ್ಗರಣೆ ಮಾಡ್ಕೊಳತ್ತೀನಿ. ಇದನ್ನು ಒಂದು ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳತ್ತೀನಿ ರೀ. ಸಿಂಪಲ್ ಆಗಿರೋಂಥ ಒಗ್ಗರಣೆನ ಮಾಡ್ಕೊಳತ್ತೀನಿ. ಇಲ್ಲೇ ಒಂದು ಸಣ್ಣ ಕಡಾಯಿ ಇಟ್ಟೇನಿ ರೀ. ಸ್ವಲ್ಪ ಎಣ್ಣೆ ಹಾಕೀನಿ. ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕೀನಿ. ಸಾಸಿವೆ ಎಲ್ಲ ಚಟ್ಪಟ ಆದಮೇಲೆ ಸ್ವಲ್ಪನ ಜೀರಿಗೆ ಹಾಕೇನಿ ರೀ. ಹಂಗೆ ಸ್ವಲ್ಪ ಕರಿಬೇವು, ಒಂದು ಕೆಂಪು ಮೆಣಸಿಕಾಯಿ ಹಾಕೇನಿ ರೀ. ಸ್ವಲ್ಪ ಒಂದು 2 ಚಿಟಿಕೆ ಆಗೋಷ್ಟು ಹಿಂಗೆ ಹಾಕಿ ಇದನ್ನು ಫ್ರೈ ಮಾಡಿದ್ರೆ ಒಗ್ಗರಣೆ ರೆಡಿ ಆಗ್ತೈತೆ ರೀ. ನೀವು ಬೇಕಿದ್ರೆ ಉದ್ದಿನಬೇಳೆ ಅದು ಹಾಕ್ಕೊಳ್ಬೋದು. ನಾನಿಲ್ಲಿ ಏನೂ ಹಾಕಿಲ್ಲ, ಸಿಂಪಲ್ಲಾಗಿ ಒಗ್ಗರಣೆ ಮಾಡ್ಕೊಂಡ್ರಿ. ಈಗ ಇದು ಒಗ್ಗರಣೆ ರೆಡಿ ಆಗೈತಿ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಈ ಒಗ್ಗರಣೆನ ಚಟ್ನಿಗೆ ಸೇರಿಸಿದ್ರೆ ಈರುಳ್ಳಿ ಟೊಮ್ಯಾಟೊ ಹಾಕಿ ಮಾಡಿರೋವಂಥ ಸೂಪರ್ ಟೇಸ್ಟಿಯಾಗಿರುವಂಥ ಚಟ್ನಿ ರೆಡಿ ಆಗ್ತೈತೆ ರೀ. ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡತ್ತೀರಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಕೊಟ್ಟು ಹೆಚ್ಚಿನ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಆದಷ್ಟು ಎಲ್ಲ ವಿಡಿಯೋಗಳನ್ನ ಶೇರ್ ಮಾಡಿಕೊಡ್ರಿ ಅಂತ ಹೇಳ್ತೀನಿ. ಈಗ ಇದನ್ನು ನೋಡಿರಿ, ಪೂರ್ತಿಯಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೂಪರ್ ಆಗಿರೋಂಥ ಚಟ್ನಿ ರೆಡಿ ಆಗ್ತೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ. ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ. ಮತ್ತು ಸಿಗ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.